ಎಲ್ಲರಿಗೂ ನಮಸ್ಕಾರ. ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಬೆಳಗಾವಿ ನಗರದಲ್ಲಿ LPGಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ನಾವಿವತ್ತು ಮಾಧ್ಯಮ ಗೋಷ್ಠಿ ಮಾಡಬೇಕು. ಬೆಳಗಾವಿ ಜಿಲ್ಲೆನಲ್ಲಿ ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಕನ್ಸಂಪ್ಷನ್ ಸರಿಸುಮಾರು ಒಂದು 20,000 ಇಂದ 25,000 ಸಿಲಿಂಡರ್ಸ್ ಇರ್ತವೆ. ಸಾಧಾರಣವಾಗಿ ಇದು ಪರಿಸ್ಥಿತಿ. ಈಗಿನ ಪರಿಸ್ಥಿತಿನಲ್ಲಿನೂ ನಾವು ದಿನಕ್ಕೆ 20,000 ಸಿಲಿಂಡರ್ಸ್ ಕೊಡಲಿಕ್ಕೆ ನಮಗೆ ಕೆಪಾಸಿಟಿ ಇದೆ. ನಮ್ಮ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ BPCL, HPCL, IOCL ಇವರ ಕಡೆ ಆ LPG ಕೊರತೆ ಇಲ್ಲ. ವಿಚಾರ ಬಂದಾಗ ನಮ್ಮ ಕೇಂದ್ರ ಸರ್ಕಾರದಿಂದ ಹಾಗೂ ರಾಜ್ಯ ಸರ್ಕಾರದಿಂದ ನಮಗೆ ಒಂದು ಡೈರೆಕ್ಷನ್ಸ್ನು ಅವರು ಇಶ್ಯೂ ಮಾಡಿದ್ದಾರೆ. ಇಲ್ಲಿರುವಂಥ ಎಲ್ಲ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್, ಎಜುಕೇಷನ್, ಹೆಲ್ತ್, ಅದರ್ ಗೌರ್ಮೆಂಟಲ್, ನಾನ್ ಗೌರ್ಮೆಂಟಲ್ ಪ್ರಯಾರಿಟಿ ಇನ್ಸ್ಟಿಟ್ಯೂಷನ್ಸ್ಗೆ ನೀವು ಆದ್ಯತೆ ಕೊಟ್ಟು ಅವರಿಗೆ ಕಮರ್ಷಿಯಲ್ LPG ಸಿಲಿಂಡರ್ಸ್ ಶೇಕಡಾವಾರು ಇಷ್ಟು ನೀವು ಅವರಿಗೆ ಕೊಡಬಹುದು ಅಂತ ಹೇಳಿದ್ದಾರೆ. ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಅಲ್ಲಿ ನಮಗೆ ಕೊರತೆ ಸದ್ಯಕ್ಕೆ ಕಾಣ್ತಾ ಇಲ್ಲ. ಎಲ್ಲ ಕಡೆ ಕಮರ್ಷಿಯಲ್ ಯೂನಿಟ್ಸ್ ರನ್ ಆಗ್ತಾ ಇದ್ದಾವೆ. ಕ್ಯಾಂಟೀನ್ಗಳಿರ್ಬೋದು, ಸರ್ಕಾರಿ ಆಸ್ಪತ್ರೆಗಳಿರ್ಬೋದು, ಎಲ್ಲ ಕಡೆ ನಾವು ಕಮರ್ಷಿಯಲ್ LPGನೂ ಕೊಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಮ್ಮ ಮಾಧ್ಯಮದ ಸಮಿತ್ರರ ಮುಖಾಂತರ ನಾನು ತಮ್ಮ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀನಿ, ಇದರ ಬಗ್ಗೆ ಏನು ಪ್ಯಾನಿಕ್ ಇಲ್ಲ. ನಮ್ಗೆ ಇನ್ನೂ ಸಪ್ಲೈನೂ ಬರ್ತಾ ಇದೆ, ನಮಗೆ ಸಪ್ಲೈ ಮಾಡಲಿಕ್ಕೆ ಕೆಪಾಸಿಟಿ ಇದೆ, ನಮ್ಮ ಕಡೆ ಲಾಜಿಸ್ಟಿಕಲಿ ಯಾವುದೇ ಇಶ್ಯೂ ಇಲ್ಲ. ನಾವು ಇದನ್ನು ಕರೆಕ್ಟ್ಲಿ ಯಾರಿಗೆ ಅವಶ್ಯಕತೆ ಇದೆ, ಯಾವ ಮಿತಿನಲ್ಲಿ. ಈಗ ನಮ್ಮ ಜಿಲ್ಲೆನಲ್ಲಿ ಒಟ್ಟು ಪ್ರತಿ ದಿವಸ ಡೊಮೆಸ್ಟಿಕ್ LPG ಸಿಲಿಂಡರ್ ಅಂದರೆ 14.2 ಕಿಲೋದು ಏನು ಸಿಲಿಂಡರ್ ಇದೆ, ಅದು ಗೃಹ ಬಳಕೆ ಸಿಲಿಂಡರ್ ಏನಿದೆ, ಅದು ನಾವು ಸರಿಸುಮಾರು ಒಂದು 25,000 ಸಿಲಿಂಡರ್ಸ್ನು ನಮ್ಮ ಜಿಲ್ಲೆನಲ್ಲಿ ಕನ್ಸ್ಯೂಮ್ ಮಾಡ್ತೀವಿ. ನಮಗೆ ಇದರ ಪೈಕಿ ಒಂದು 20 ಇಂದ 22,000 ಸಿಲಿಂಡರ್ ಕೊಡಲಿಕ್ಕೆ ನಮಗೆ ತೊಂದರೆ ಇಲ್ಲ. ಇದನ್ನು ನಾವು ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ. ನೀಟ್ಲಿ ಎಲ್ಲರಿಗೂ ಯಾರ್ಯಾರಿಗೆ ಬುಕ್ಕಿಂಗ್ ಬೇಕೋ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ಮೆಸೇಜ್ ಬರ್ತಾ ಇದೆ. ಇಷ್ಟು ದಿವಸದ ಒಳಗಡೆ, ಹಿಂದಿನ ಒಂದು ವಾರದ ಒಳಗಡೆ ಸರಿಸುಮಾರು 42 ಕೇಸ್ ನಾವು ಡೊಮೆಸ್ಟಿಕ್ ಸಿಲಿಂಡರ್ನು ಕಮರ್ಷಿಯಲ್ಗೆ ಬಳಕೆ ಮಾಡೋದ್ರನ್ನು ನಾವು ದಾಖಲೆ ಮಾಡಿದ್ವಿ. ಈ ಮಾಹಿತಿಯನ್ನು ನಾನು ತಮಗೆ ಒದಗಿಸ್ತೀನಿ. ನಾವು ಸರಿಸುಮಾರು 3 ಸತಿ ನಾವು ಹಿಂದಿನ ಒಂದು ವಾರದಲ್ಲಿ ಹೋಟೆಲಿಯರ್ಸ್ ಜೊತೆ ಮೀಟಿಂಗ್ ಮಾಡಿದ್ದೀವಿ. ನಮ್ಮ ಹೋಟೆಲಿಯರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ನಮ್ಮ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅವ್ರನ್ನೂ ನಮ್ಮ ಸಮಿತಿನಲ್ಲಿ ಇಟ್ಕೊಂಡಿದ್ದೀವಿ. ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಯಾರ್ಯಾರಿಗೆ ಅವಶ್ಯಕತೆ ಇದೆ ಕಮರ್ಷಿಯಲ್ ಸಿಲಿಂಡರ್ಸ್, ಹೋಟೆಲ್, ಢಾಬಾ, ರೆಸ್ಟೋರೆಂಟ್ ಏನೇ ಇರಲಿ ನಾವು ಕೊಡ್ತೀವಿ. ಜಿಲ್ಲೆದು ತಮಗೆ ಫಸ್ಟ್ ಇಡೀ ಜಿಲ್ಲೆದು ನಾನು ಸಿಚುವೇಶನ್ ಹೇಳಿದ್ದೀನಿ. ನಾನು ಒಂದೇ ತಮ್ಮ ಮುಖಾಂತರ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದೆ, ಯಾವುದೇ ಆತಂಕದ ಪರಿಸ್ಥಿತಿ ಇಲ್ಲ. ಜಿಲ್ಲಾಡಳಿತ ಹಾಗೂ ಎಲ್ಲ ಸ್ಟೇಕ್ ಹೋಲ್ಡರ್ಸ್, ಅಸೋಸಿಯೇಷನ್ಸ್ ಇರ್ಬೋದು, ಇಲ್ಲದಿರ್ಬೋದು, ನಾವು ನಿಮ್ಮ ಜೊತೆ ಇದ್ದೀವಿ. ಏನೇ ಇಶ್ಯೂ ಇದೆ ಅಂದರೆ ತಾವು ನಮ್ಮ ಗಮನಕ್ಕೆ ತಗೊಂಡು ಬನ್ನಿ, ತಹಶೀಲ್ದಾರ್ ಗಮನಕ್ಕೆ ತಗೊಂಡು ಬನ್ನಿ, ಇನ್ಸ್ಪೆಕ್ಟರ್ ಗಮನಕ್ಕೆ ತಗೊಂಡು ಬನ್ನಿ, ನಾವು ಸ್ಪಂದಿಸ್ತೀವಿ. ನಮ್ಮ ಕಡೆ ಸ್ಟಾಕ್ ಇದೆ, ಯಾವುದೇ ತೊಂದರೆ ಇಲ್ಲ. ತಾವು ಯಾವುದೇ ಈ ತರ ಆಕ್ಷನ್ಸ್ ತಗೋಬಾರ್ದಂತ ಹೇಳಿ ನಾನು ಮತ್ತೆ ಮನವಿ ಮಾಡ್ಕೊಳ್ತೇನೆ. ಸದ್ಯಕ್ಕೆ ಸಿಚುವೇಶನ್ ಏನಿದೆ ಅಂದ್ರೆ, ನಾವು ಬಳಕೆದಾರರ ಮೇಲೆ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್. ಯಾರು ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾರಲ್ವಾ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಅದರ ಬಗ್ಗೆ ನಮ್ಮ CP ಸಾಹೇಬ್ರು ಆಮೇಲೆ ಹೇಳ್ತಾರೆ. ನಾನು ಪೆಟ್ರೋಲ್ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ. ನೆಕ್ಸ್ಟ್ 1 ಮಂತ್ ನಮ್ಗೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇರುವಂತ ಸಿಚುವೇಶನ್ ಏನಿದೆ, ಇನ್ನೊಂದು ತಿಂಗಳಿದೆ ಅಂದ್ರೆ ನಮ್ಗೆ ಏನು ತೊಂದರೆ ಇಲ್ಲ. ಹಾಗೂ ನಮಗೆ ಏನು ಸುದ್ದಿ ಬರ್ತಾ ಇದೆ ಅಂದ್ರೆ, ಈಗ LPG ಈಗ ಟ್ಯಾಂಕರ್ಸ್ ಎಲ್ಲ ಬರ್ತಾ ಇದಾವೆ. ನನ್ನ ಪ್ರಕಾರ ಮುಂದಿನ 2-3 ದಿವಸದ ಒಳಗಡೆನೆ ನಮ್ಗೆ ಇನ್ನೂ ರಿಲೀಫ್ ಸಿಗುತ್ತೆ. ಇರೋ ಸಿಚುವೇಶನ್ ಕಂತ ಬೆಟರ್ ಸಿಚುವೇಶನ್ ಅಲ್ಲಿ ನಾವು ಇರ್ತೀವಿ. ಫಸ್ಟ್ ನಾನು ಪೆಟ್ರೋಲ್ ಬಗ್ಗೆ ಹೇಳ್ತೀನಿ. ಹಿಂದಿನ 2 ದಿವಸದಿಂದ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀವಿ, ಈ ಪೆಟ್ರೋಲ್ ಹಾಗೂ ಡೀಸೆಲ್ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ನಾನು ನಮ್ಮ ಪೊಲೀಸ್ ಆಯುಕ್ತರು ಹಾಗೂ ಎಲ್ಲ ಸೀನಿಯರ್ ಅಧಿಕಾರಿಗಳು, ಪೆಟ್ರೋಲ್ ಹಾಗೂ ಡೀಸೆಲ್ ಅಲ್ಲಿ ಯಾವುದೇ ಕೊರತೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇಡೀ ಪ್ರಾಂತಕ್ಕೆ ಯಾವುದೇ ಕೊರತೆ ಇಲ್ಲ. ಸಪ್ಲೈ ಮಾಡೋ ಚೈನ್ ನಮ್ದು ಆಕ್ಟಿವೇಟ್ ಇದೆ. ಹೊರಗಡೆಯಿಂದ ನಮ್ಮ ಜಿಲ್ಲೆಗೆ ಬರಬೇಕಂದ್ರೆ 3 ಮೇಜರ್ ಡಿಪೋಸ್ ನಮ್ದು ಬೆಳಗಾವಿ, ಹುಬ್ಳಿ, ಧಾರವಾಡ. ಸೊ ಈ 3 ಪ್ರಾಂತಗಳಿಂದ ಬೆಳಗಾವಿಗೆ ಸಪ್ಲೈ ಆಗುತ್ತೆ. ಈ 3 ಪ್ರಾಂತಗಳ ಡಿಪೋ ಮ್ಯಾನೇಜರ್ ಜೊತೆ ನಾವು ಮಾತಾಡಿದೀವಿ.
ನಮಗೆ ಮೇಜರ್ ಇನ್ಪುಟ್ ಸಪ್ಲೈ ಏನ್ ಬರುತ್ತೆ ಅದನ್ನು T+1 ಡೇ, ಇವತ್ತು ನೀವು ಇಂಡೆಂಟ್ ಹಾಕಿದ್ರಂದ್ರೆ ನಾಳೆ ಸಂಜೆ ಒಳಗಡೆ ನಮ್ಮ ಡಿಪೋಗೆ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲಿ ಮುಟ್ಟುತ್ತೆ. ಈ ಸಂದರ್ಭ ಇದ್ದಾಗ ವಿ ರಿಕ್ವೆಸ್ಟ್ ಆಲ್ ದಿ ಸಿಟಿಸನ್ಸ್, ಎಲ್ಲ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ತಾ ಇದೀವಿ, ಯಾವುದೇ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ.